ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು SSC GD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಬಿಟ್ಟಿದ್ವಿ. ಸೊ ರೀಸನಿಂಗ್ ಆಗಿರ್ಬೋದು, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, GK ಕ್ವಶನ್ಸ್ ಆಗಿರ್ಬೋದು, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ನಿಮ್ಗೆ ಸಾಲ್ವ್ ಮಾಡಿಸ್ತಾ ಬಂದಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹಲವಾರು ಜನ ಇಂಗ್ಲಿಷ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡಿದ್ರಿ. ಸೊ ಹಾಗಾಗಿ SSC GD ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಲ್ಲಿ ಕೇಳಿದಂತಹ ಇಂಗ್ಲಿಷ್ ಪ್ರಶ್ನೆಗಳನ್ನ ನಾನು ನಿಮ್ಗೆ ತೆಗೆದುಕೊಂಡು ಬಂದಿದ್ದೇನೆ. ಸೊ ಒಂದೊಂದೇ ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ, ಮತ್ತೆ ಯಾವ ರೀತಿ ಸಿಲೆಬಸ್ ಇದೆ ಇದಕ್ಕೆ, ಮತ್ತೆ ಯಾವ ರೀತಿ ಅಪ್ರೋಚ್ ಅನ್ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಳ್ತಾ ಹೋಗ್ತೇನೆ. ಸೊ ನೋಡಿ, SSC GD ಪ್ರಮುಖವಾಗಿ ಯಾವುದೇ ಒಂದು SSC ಇಂಗ್ಲಿಷ್ ಅಥವಾ ಯಾವುದೇ ಒಂದು ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ಈ ರೀತಿಯಾದಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಮೊದಲನೇದು ಸ್ಪಾಟಿಂಗ್ ದ ಎರರ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಸೆಂಟೆನ್ಸ್ ಏನಿದೆ, ಸೊ ಆ ಸೆಂಟೆನ್ಸ್ ನಲ್ಲಿ ಯಾವ ರೀತಿ ಎರರ್ ಗಳಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಸೆಂಟೆನ್ಸ್ ಕಂಪ್ಲೀಷನ್ ಅಂದ್ರೆ ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಒಂದು ಬ್ಲಾಂಕ್ ಅನ್ನ ಬಿಟ್ಟಿರ್ತಾರೆ. ಸೊ ಅದರಲ್ಲಿ ಸೂಕ್ತವಾದಂತಹ ವರ್ಡ್ ಅನ್ನ ನೀವು ಅದರಲ್ಲಿ ಕಂಪ್ಲೀಷನ್ ಅನ್ನ ಮಾಡಬೇಕಾಗತ್ತೆ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಂದ್ರೆ ಒಂದು ಮೋಸ್ಟ್ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ನ ನೀವು ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡಿ ಅದನ್ನ ಫಿಲ್ ಮಾಡಬೇಕಾಗಿರುತ್ತೆ. ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಆಗಿರ್ಬೋದು. ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ನೀವು ಕನ್ನಡದಲ್ಲಿ ನುಡಿಗಟ್ಟು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅಂದ್ರೆ ಒಂದು ಇಡಿಯಂ ನ ಕೊಟ್ಟಿರ್ತಾರೆ, ಅದ್ರ ಅರ್ಥ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇರುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಒಂದೇ ವರ್ಡ್ ಅಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಹೇಳ್ಬಿಟ್ಟು. ಸ್ಪೆಲ್ಲಿಂಗ್ ಎರರ್ಸ್, ಒಂದೇ ಮಿಸ್ ಆಗಿ ಪ್ರೊನೌನ್ಸ್ ಮಾಡಿರ್ತಾರೆ ಅಥವಾ ಒಂದು ಮಿಸ್ ಸ್ಪೆಲ್ ಇರುತ್ತೆ, ಅಂದ್ರೆ ಸ್ಪೆಲ್ಲಿಂಗ್ ಅಲ್ಲಿ ಎರರ್ಸ್ ಇರುತ್ತೆ. ಸೊ ಅದನ್ನ ನೀವು ಸರಿ ಮಾಡಿ ಬರಿಬೇಕಾಗತ್ತೆ. ಅಥವಾ ಯಾವ ಇನ್ನು ಕೊನೆಯದಾಗಿ ಒಂದು ಕಾಂಪ್ರಹೆನ್ಷನ್ ಕ್ವಶನ್ ಕೂಡ ಇರುತ್ತೆ. ಕಾಂಪ್ರಹೆನ್ಷನ್ ಅಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಅಲ್ಲಿ ಸಂಬಂಧಪಟ್ಟಂಗೆ ನೀವು ಅದ್ರ ಮೇಲೆ ಕ್ವಶನ್ಸ್ ನ ರಿಲೇಟೆಡ್ ಆಗಿ ಇರುತ್ತೆ. ಸೊ ಸ್ನೇಹಿತರೆ, ನಾನು ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಪ್ರಮುಖವಾಗಿ ಯಾಕೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ರೀತಿ ಅಪ್ರೋಚ್ ಅನ್ನ ಮಾಡಿದ್ದಾರೆ, ಯಾವ ರೀತಿ ಟ್ರೆಂಡ್ ಅಲ್ಲಿ ಕೇಳಲಾಗುತ್ತಿದೆ ಪ್ರಶ್ನೆ, ಅದನ್ನ ನಿಮ್ಗೆ ಮಾಹಿತಿಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಮಾಡ್ಬೇಕಾಗತ್ತೆ. ಸೊ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ನೋಡಿದ್ರೆ ನಿಮ್ಗೆ ಆಗೋದಿಲ್ಲ, ಬಟ್ ನೀವು ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗೇನೆ ಈ ವಿಡಿಯೋದಲ್ಲಿ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸ್ತೀನಿ. ಸೊ ಅದ್ರ ಜೊತೆಗೆ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು. ಈಗ ಒಂದು ಸ್ಪಾಟಿಂಗ್ ದ ಎರರ್ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಅದನ್ನ ನೋಡ್ಬೇಕು ಅನ್ನೋದನ್ನ ಮುಖ್ಯವಾಗಿ ನೀವು ಕಲಿಬೇಕಾಗುತ್ತೆ. ಅದನ್ನೇ ನೀವು ಎಕ್ಸಾಮ್ ನಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ರೀತಿಯಾದಂತಹದ್ದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಒಂದೊಂದೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಹೇಳ್ಬಿಟ್ಟು. ನೋಡಿ, ಸ್ಪೆಲ್ಲಿಂಗ್ ಎರರ್ಸ್ ಮೇಲೆ ಪ್ರಶ್ನೆ ಬರುತ್ತೆ ಅಂತ ನಮಗೆ ಹೇಳಿದ್ದೆ. ಸೊ ಇದು 2021ನೇ ಸಾಲಿನ SSC GD ಯಲ್ಲಿ ಕೇಳಲಾದಂತಹ ಪ್ರಶ್ನೆ ಇದಾಗಿದೆ. ಸೊ ಮಿಸಂಥ್ರೋಪ್, ಅಲುಮ್ನಿ, ಮ್ಯಾಸ್ಕಾಟ್, ಸೋಷಿಯಲೈಟ್. ಸೊ ನೋಡಿ, ನೀವು ಜನರಲ್ ಆಗಿ ಈ ರೀತಿಯಾದಂತಹ ಕ್ವಶನ್ಸ್ ಗೆ ಯಾವ ರೀತಿ ಅಪ್ರೋಚ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಒಂದಿಷ್ಟು ವರ್ಡ್ಸ್ ಗೊತ್ತಿರುತ್ತೆ, ಒಂದಿಷ್ಟು ವರ್ಡ್ಸ್ ಗೊತ್ತಿರೋದಿಲ್ಲ. ಸೊ ಗೊತ್ತಿರೋ ವರ್ಡ್ಸ್ ನಲ್ಲಿ ನೀವು ಸ್ಪೆಲ್ಲಿಂಗ್ ಅನ್ನ ನಿಮಗೆ ಗೊತ್ತಿರೋದ್ರಿಂದ ಸೊ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನಮಗೆ ಇಲ್ಲಿ ಅಲುಮ್ನಿ ಪದದ ಸ್ಪೆಲ್ಲಿಂಗ್ ನಂಗೆ ಗೊತ್ತಿದೆ, ಹಾಗೆ ಇದು ಸರಿ ಕೂಡ ಇದೆ, ಹಾಗಾದ್ರೆ ಇದು ಆಪ್ಷನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಮ್ಯಾಸ್ಕಾಟ್ ಕೂಡ ನನಗೆ ಗೊತ್ತಿದೆ, ಬಟ್ ಇದು ಕೂಡ ಸ್ಪೆಲ್ಲಿಂಗ್ ಸರಿ ಇದೆ, ಸೊ ಇದು ಕೂಡ ಆಪ್ಷನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಈಗ ನಮಗೆ ಎರಡು ಪದಗಳು ಉಳ್ಕೊಂಡಿದೆ, ಒಂದು ಸೋಷಿಯಲೈಟ್, ಇನ್ನೊಂದು ಮಿಸಂಥ್ರೋಪ್. ಸೊ ನೋಡಿ, ಮಿಸಂಥ್ರೋಪ್ ಏನಿದೆ, ಸೊ ಮಿಸಂಥ್ರೋಪಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಿಸಂಥ್ರೋಪಿಸ್ಟ್ THROPE ಬರುತ್ತೆ, ORPE ಬರೋದಿಲ್ಲ. ಸೊ ಹಾಗಾಗಿ ಇದು ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಎರರ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಸೋಷಿಯಲೈಟ್ ಪದ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಮಗೆ ಇವೆರಡು ಪದದಲ್ಲಿ ನಾವು ಇವಾಗ ಸರಿಯಾದ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಇರೋದು ನಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಮಿಸಂಥ್ರೋಪ್ ಏನಿದೆ, ಥೋರ್ಪ್ ಅಂತ ಹೇಳ್ಬಿಟ್ಟು ಮಿಸ್ ಆಗಿ ಸ್ಪೆಲ್ಲಿಂಗ್ ನ ಎರರ್ ಮಾಡಿದ್ದಾರೆ. ಸೊ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು ಇದರಲ್ಲಿ ಅಂತ ಹೇಳಿದ್ರೆ ಮಿಸಂಥ್ರೋಪ್ ಆಗಿರುತ್ತೆ. ಸೊ ಮಿಸಂಥ್ರೋಪ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಮಿಸಂಥ್ರೋಪ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಥೋರ್ಪ್ ಅಂತ ಇದೆ, ಬಟ್ ಥ್ರೋಪ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ಸ್ ಅಲ್ಲಿ ನೀವು ನಿಮಗೆ ಗೊತ್ತಿರುವಂತಹ ವರ್ಡ್ಸ್ ನ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಎಲಿಮಿನೇಷನ್ ಟೆಕ್ನಿಕ್ ನ ಉಪಯೋಗಿಸಿಕೊಂಡು ನೀವು ಉತ್ತರವನ್ನ ಮಾಡಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, the following sentence has been split into 4 segments. Identify the segment that contains grammatical error. ನೋಡಿ, ಈ ರೀತಿಯಾದಂತಹ ಸ್ಪಾಟಿಂಗ್ ದ ಎರರ್ ಅಂತ ನಾನು ಹೇಳಿದೆ ನಿಮ್ಗೆ. ಸೊ ಆ ಸ್ಪಾಟಿಂಗ್ ದ ಎರರ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆ ಬರುತ್ತೆ. ಸೊ ನೋಡಿ, ಈ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಸ್ಪಾಟಿಂಗ್ ದ ಎರರ್ಸ್ ಮೇಲೆ ಒಂದಿಷ್ಟು ಟೆಕ್ನಿಕ್ಸ್ ನ ನಿಮಗೆ ಹೇಳ್ಕೊಡ್ತೀನಿ. ಸ್ಪಾಟಿಂಗ್ ದ ಎರರ್ಸ್ ಅಲ್ಲಿ ಸೊ ನೋಡಿ, ನಿಮಗೆ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇರುತ್ತೆ. ಅಂದ್ರೆ ಯಾವುದೇ ಒಂದು ಸೆಂಟೆನ್ಸ್ ಇದೆ ಅಂದ್ರೆ ಅದರಲ್ಲಿ ಇದಿಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ. ನಿಮಗೆ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್,
ಮತ್ತೆ ಪ್ರಿಪೋಸಿಷನ್, ಕಂಜಕ್ಷನ್, ಈ ರೀತಿಯಾದಂತಹ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ ಸೊ ಅದ್ರ ಮೇಲೆ ನಿಮಗೆ ಮಾಡಿ ಕೊಟ್ಟಿರ್ತಾರೆ. ಎಕ್ಸಾಂಪಲ್ಸ್ ಆರ್ಟಿಕಲ್ಸ್ ಇರ್ಬೋದು, ನಿಮಗೆ ಎ ಅಂಡ್ ದ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಸ್ ಏನಿದೆ ಸೊ ಈ ಮೂರು ಆರ್ಟಿಕಲ್ ಇರೋದು. ಸೊ ಈ 3 ಆರ್ಟಿಕಲ್ ನಲ್ಲಿ ಯಾವಾಗ ಉಪಯೋಗಿಸ್ಕೋಬೇಕು, ಯಾವಾಗ ಯಾವ್ದನ್ನ ಉಪಯೋಗಿಸ್ಕೋಬೇಕು, ಈ ರೀತಿಯಾದಂತಹ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಅದರಲ್ಲಿ ನೀವು ಕೊಟ್ಟಿರುವಂತಹ ಸೆಂಟೆನ್ಸ್ ನಲ್ಲಿ ಯಾವ್ದು ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿದ್ರೆ ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ಸ್ ಜೊತೆಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದರಲ್ಲಿ ಅಥವಾ ಟೆನ್ಸಸ್ ಇರ್ಬೋದು, ಅಂದ್ರೆ ಒಂದು ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಟೆನ್ಸ್ ಏನಿದೆ ಸೊ ಒಂದೇ ಸೆಂಟೆನ್ಸ್ ನಲ್ಲಿ 3 ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಒಂದ್ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾದಂತದ್ದು ಒಂದು ಮೈನ್ಯೂಟ್ ಎರರ್ಸ್ ನ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ಹುಡುಕ್ಬೇಕಾಗತ್ತೆ. ಸೊ ಇದಿಷ್ಟರಲ್ಲೇ ಎರರ್ಸ್ ಇರತ್ತೆ. ಸೊ ನೀವು ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸಸ್ ಮತ್ತೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೊಟ್ರೆ ಅದು ಬೇರೆ ರೀತಿ ಇರುತ್ತೆ. ಬಟ್ ಈ 3 ಪ್ರಮುಖವಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ನಲ್ಲಿ ನೀವು 3 ಸರ್ಚ್ ಮಾಡಿ ಯಾವ್ದ್ರಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ನೋಡಿ. ಅಕಸ್ಮಾತ್ ಯಾವ್ದ್ರಲ್ಲೂ ಮಿಸ್ಟೇಕ್ ಇಲ್ಲ ಅಂದ್ರೆ ನೋ ಎರರ್ ಅಂತ ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಟಿಕ್ ಹಾಕಿ ಬರ್ಬೇಕಾಗತ್ತೆ. ಸೊ ನೋಡಿ, ಸ್ಪಾಟಿಂಗ್ ಎರರ್ ಅಲ್ಲಿ ಈ ರೀತಿಯಾದಂತಹ ಟೆಕ್ನಿಕ್ ನ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಕೊಟ್ಟಿದ್ದಾರೆ, ಐರನ್ ಇಸ್ ಮೋಸ್ಟ್ ಯೂಸ್ಫುಲ್ ದನ್ ಎನಿ ಅದರ್ ಮೆಟಲ್. ನೋಡಿ, ಒಂದೊಂದೇ ಭಾಗ ಕೊಟ್ಟಿರೋದ್ರಿಂದ ಭಾಗದಲ್ಲೇ ಒಮ್ಮೊಮ್ಮೆ ನೋಡ್ತಾ ಹೋಗೋಣ. ಐರನ್ ಈಸ್ ಅಂತ ಹೇಳ್ಬಿಟ್ಟಿದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಈಸ್ ಆರ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈಸ್ ಕರೆಕ್ಟ್ ಆದ ಪದ. ಸೊ ಈ ರೀತಿಯಾದಂತೂ ನೀವು ಒಂದಿಷ್ಟು ರೂಲ್ಸ್ ಏನಿದೆ, ಒಂದು ಸೆಂಟೆನ್ಸಸ್ ಕರೆಕ್ಟ್ ಇರ್ಬೇಕು, ಆ ರೂಲ್ಸ್ ನ ನೀವು ನೋಡ್ಕೊಂಡು ಹೋಗಿ. ಸೊ ಎಕ್ಸಾಮ್ ಗೆ ಹೋಗೋ ಮುಂಚೆ ಇದನ್ನೆಲ್ಲ ನೀವು ಒಮ್ಮೆ ರಿವಿಷನ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ನಲ್ಲಿ ಸೂಕ್ತವಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ಸೆಂಟೆನ್ಸ್ ಕರೆಕ್ಟ್ ಇದೆ, ಈ ಪಾರ್ಟ್ ಆಫ್ ದ ಸೆಂಟೆನ್ಸ್ ಕರೆಕ್ಟ್ ಇದೆ. ನೋಡಿ, ಮೋಸ್ಟ್ ಯೂಸ್ಫುಲ್ ಅಂತ ಇದೆ. ಸೊ ನೋಡಿ, ಮೋಸ್ಟ್ ಯೂಸ್ಫುಲ್ ಅನ್ನೋ ಪದ ಸ್ವಲ್ಪ ಮಿಸ್ಟೇಕ್ ಇದೆ ಅಥವಾ ಎರರ್ ಇದೆ ಅಂತ ಹೇಳ್ಬೋದು ಗ್ರಾಮೆಟಿಕಲಿ. ಯಾಕಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಮೋರ್, ಮೋಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಕ್ಚುಯಲ್ ಆಗಿ ಪದ ಮೋರ್ ಯೂಸ್ಫುಲ್ ಅನ್ನೋದು ಒಂದು ಬೆಟರ್ ವರ್ಡ್ ಆಗಿರುತ್ತೆ. ಸೊ ಐರನ್ ಇಸ್ ಮೋರ್ ಯೂಸ್ಫುಲ್ ದನ್ ಎನಿ ಅದರ್ ಮೆಟಲ್ ಅನ್ನೋದು ಒಂದು ಸೂಕ್ತವಾದ ಸೆಂಟೆನ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಮೋಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪಾರ್ಟ್ ಆಫ್ ದ ಸೆಂಟೆನ್ಸ್ ಏನಿದೆ ಇದು ಎರರ್ ಆಗಿದೆ. ಸೊ ಹಾಗಾಗಿ ನೀವು ಇದನ್ನ ಟಿಕ್ ಮಾಡ್ಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಇದಕ್ಕೆ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಮೋಸ್ಟ್ ಯೂಸ್ಫುಲ್. ಇದರಲ್ಲಿ ಗ್ರಾಮೆಟಿಕಲಿ ಎರರ್ ಆಗಿದೆ. ಸೊ ಈ ರೀತಿ ನೀವು ಇದನ್ನ ಏನು ಸರ್ಚ್ ಮಾಡ್ಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ನೋಡಿ, ಸಿನೋನಿಮ್ ಮತ್ತೆ ಆಂಟೋನಿಮ್ಸ್ ನ ನೀವು ಎದುರಿಸಬೇಕಾದ್ರೆ ನಿಮಗೆ ಹೆಚ್ಚು ವೊಕ್ಯಾಬ್ಯುಲರಿ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ವರ್ಡ್ಸ್ ಇದೆ. ಸೊ ಇದಕ್ಕೆ ಸಡನ್ ಆಗಿ ನೀವು ಇದಕ್ಕೆ ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಯಾಕಂದ್ರೆ ನೀವು ಯಾವುದೇ ಒಂದು ಪ್ರಿಪರೇಷನ್ ಬುಕ್ ನ ತಗೊಂಡ್ರಿ ಅಂದ್ರೆ ಒಂದು ಕನಿಷ್ಠ ಒಂದು 500 ಇಂದ 600 ವರ್ಡ್ಸ್ ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ನ ಕೊಟ್ಟಿರ್ತಾರೆ. ಇದರಲ್ಲೇ ಕೇಳ್ತಾರೆ ಅನ್ನೋದು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಬಟ್ ಆ ರೀತಿ ಇರೋದಿಲ್ಲ. ಸೊ ನಿಮಗೆ ಜನರಲ್ ಆಗಿ ವೊಕ್ಯಾಬ್ಯುಲರಿನ ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನೀವು ದೈನಂದಿನವಾಗಿ 5 ಹೊಸ ಇಂಗ್ಲಿಷ್ ಪದಗಳನ್ನ ಕಲ್ತ್ಕೊಂಡು ಅದರ ಅರ್ಥಗಳು ತಿಳ್ಕೊಂಡು ಅದಕ್ಕೆ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ ನ ತಿಳ್ಕೊಂಡು ಅದನ್ನ ಸೆಂಟೆನ್ಸ್ ನಲ್ಲಿ ಯಾವ ರೀತಿ ಬಳಸಬಹುದು, ಈ ರೀತಿಯಾದಂತಹ ಒಂದು ದೈನಂದಿನ ಕೆಲಸದಲ್ಲಿ ಮಾಡಬೇಕಾದಂತಹ ಇದು ಆಕ್ಟಿವಿಟಿ ಇದಾಗಿರುತ್ತೆ, ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್. ಮತ್ತೆ ಕೆಲವೊಂದ್ ಕಡೆ ಈಸಿ ಕೊಟ್ಟಿರ್ತಾರೆ, ಬಟ್ ಎಲಿಮಿನೇಷನ್ ಮೆಥಡ್ ನ ಉಪಯೋಗಿಸ್ಕೋಬಹುದಾಗಿರುತ್ತೆ. ಬಟ್ ಕೆಲವೊಂದ್ ಕಡೆ ನೀವು ಆಪ್ಷನ್ ಅಲ್ಲಿ ಕೂಡ ಕೇಳದೇ ಇರುವಂತಹ ವರ್ಡ್ಸ್ ಇರ್ಬೋದು ಅಥವಾ ಕ್ವಶನ್ ಅಲ್ಲಿ ಕೂಡ ಕೇಳದೇ ಇರೋ, ಅರ್ಥ ಆಗದೇ ಇರುವಂತಹ ಪದಗಳನ್ನ ಕೊಡಬಹುದಾಗಿರುತ್ತೆ. ಸೊ ಹಾಗಾಗಿ ನೀವು ದೈನಂದಿನವಾಗಿ ಈ ಆಂಟೋನಿಮ್ಸ್ ಸಿನೋನಿಮ್ಸ್ ನ ವರ್ಕ್ ಮಾಡಬೇಕಾಗಿರುತ್ತೆ. ಬಟ್ ಇವಾಗ ಕಡೆ ಕ್ಷಣದಲ್ಲಿ ನೀವು ಪರೀಕ್ಷೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಸಿನೋನಿಮ್ ಮತ್ತೆ ಆಂಟೋನಿಮ್ ನಿಮ್ಗೆ ಸುಲಭವಾಗಿ ಬಂತು ಅಂತ ಹೇಳಿದ್ರೆ ನೀವು ಅಟೆಂಡ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಬಿಟ್ಟು ಬರ್ಬೋದು ಕೂಡ. ಸೊ ಹಾಗಾಗಿ ನೀವು ಇದನ್ನ ಒಮ್ಮೆ ಸೂಕ್ತವಾದಂತಹ ತಯಾರಿ ಮಾಡ್ಕೊಂಡೇ ಈ ಸಿನೋನಿಮ್ ಮತ್ತೆ ಆಂಟೋನಿಮ್ಸ್ ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾ, ಸೊ ಇಲ್ಲಿ ನೋಡಿ ಕೊಟ್ಟಿರುವಂತಹ ಪದ ಸೀಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಪ್ಷನ್ಸ್ ನ ನೋಡೋಣ. ಕ್ಯಾಚ್, ಶಟ್, ಆಫರ್, ಲೂಸ್ ಅಂತ ಹೇಳ್ಬಿಟ್ಟು. ನೋಡಿ, ಜನರಲ್ ಆಗಿ ಸೀಸ್ ದ ಪವರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಆ ರೀತಿ ಸೆಂಟೆನ್ಸ್ ನಲ್ಲಿ ನಿಮಗೆ ಅರ್ಥ ಬರುತ್ತೆ. ಸೊ ಆಫರ್ ಅನ್ನೋ ಒಂದು ಪದ ಇದಕ್ಕೆ ಸರಿ ಆಗೋದಿಲ್ಲ. ಯಾಕಂತಂದ್ರೆ ಸೀಸ್ ಅಂದ್ರೆ ಒಂದು ಕಂಟ್ರೋಲ್ ತಗೊಳ್ತಿರೋ ತರದ್ದು ಅರ್ಥ ಬರುತ್ತೆ. ಸೊ ಆಫರ್ ಬರೋದಿಲ್ಲ, ಲೂಸ್ ಬರೋದಿಲ್ಲ. ಶಟ್ ಅಥವಾ ಕ್ಯಾಚ್ ಇವೆರಡಲ್ಲಿ ಯಾವುದು ಹತ್ತಿರವಾಗಿದೆ ಅಂತ ಹೇಳಿದ್ರೆ ಕ್ಯಾಚ್ ಅನ್ನೋ ಪದ ಹತ್ತಿರವಾಗಿದೆ. ಸೊ ಹಾಗಾಗಿ ಸಿನೋನಿಮ್ ಇದಕ್ಕೆ ಅಂದ್ರೆ ಸಮಾನಾರ್ಥಕ ಪದ ಬಂದು ಕ್ಯಾಚ್ ಆಗಿರುತ್ತೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಕ್ಯಾಚ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Select the option that can used as one word substitute for the given group of words ಅಂತ ಹೇಳ್ಬಿಟ್ಟು. ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೂಡ ಒಂದು ಪ್ರಮುಖವಾದ ಟಾಪಿಕ್ ನಿಮಗೆ ಇಂಗ್ಲಿಷ್ ಕೇಳೋದಂತದ್ದು. ಸೊ ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ಸೂಕ್ತವಾದಂತಹ ಒನ್ ವರ್ಡ್ ಅನ್ನ ನೀವು ಕೊಡಬೇಕಾಗಿರುತ್ತೆ. ಸಾಂಗ್ ವಿಚ್ ಇಸ್ ಸಂಗ್ ಇನ್ ಅ ಚರ್ಚ್ ಬೈ ಗ್ರೂಪ್ ಆಫ್ ಸಿಂಗರ್ಸ್. ಅಂದ್ರೆ ಒಂದು ಚರ್ಚ್ ಇದೆ, ಆ ಚರ್ಚ್ ಅಲ್ಲಿ ಗ್ರೂಪ್ ಆಫ್ ಸಿಂಗರ್ಸ್ ಇಂದ ಒಂದು ಸಾಂಗ್ ಅನ್ನ ಹಾಡ್ತಿದ್ದಾರೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂತ.
ಸೊ ಇದಕ್ಕೆ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ ಅಂತ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಲಲಬೈ ಅಂತ ಹೇಳ್ಬಿಟ್ಟು. ಲಲಬೈ ಏನಿದೆ, ಸೊ ಇದೊಂದು ಜೋಗುಳ ಅಂತ ಕನ್ನಡದಲ್ಲಿ ಕರಿತೀವಿ, ಆ ರೀತಿ ಅರ್ಥ ಬರುತ್ತೆ. ಸೊ ಹಾಗಾಗಿ ಚರ್ಚಲ್ಲಿ ಜೋಗುಳವನ್ನ ಆಡೋದಿಲ್ಲ, ಸೊ ಹಾಗಾಗಿ ಇದು ತಪ್ಪಾಗಿರುತ್ತೆ. ಇನ್ನು ಆಂಥಮ್ ಬಂದ್ಬಿಟ್ಟು ಚರ್ಚ್ ನಲ್ಲಿ ಆಡುವಂತಹ ಸಾಂಗ್ ಅದಲ್ಲಿ ಆಗಿರೋದಿಲ್ಲ, ಸೊ ಹಾಗಾಗಿ ಆಂಥಮ್ ಅಲ್ಲ. ಇನ್ನು ಇವೆರಡು ಪದ ಇದೆ, ಸೊ ಇದ್ರಲ್ಲಿ ನಿಮ್ಗೆ ಡಿರ್ಜಿ ಅಂತ ಅಂದ್ರೆ ಗೊತ್ತಿರೋದಿಲ್ಲ, ಕ್ಯಾರೋಲ್ ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೀವು ವೊಕ್ಯಾಬುಲರಿ ಸ್ವಲ್ಪ ನೀವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸೂಕ್ತವಾದಂತಹ ಪದ ಬಂದು ಕ್ಯಾರೋಲ್ ಆಗಿರುತ್ತೆ. ಸೊ ಚರ್ಚಲ್ಲಿ ಗ್ರೂಪ್ ಆಫ್ ಸಿಂಗರ್ಸ್ ಏನ್ ಹಾಡು ಹೇಳ್ತಾರೆ ಅದನ್ನ ಕ್ಯಾರೋಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಕ್ಯಾರೋಲ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಗಿವನ್ ಗ್ರೂಪ್ ಆಫ್ ವರ್ಡ್ಸ್ ಟ್ವೈಸ್ ಅ ಮಂತ್ ಅಂತ ಅಂದ್ರೆ 2 ತಿಂಗಳಿಗೆ ಒಮ್ಮೆ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ಟ್ವೈಸ್ ಅ ಮಂತ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸೂಕ್ತವಾದಂತಹ ಒಂದು ಇಂಗ್ಲಿಷ್ ವರ್ಡ್ ನ ನೀವು ಕೊಡ್ಬೇಕು ಅಂದ್ರೆ ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಮಂತ್ಲಿ ಆಗೋದಿಲ್ಲ, ಯಾಕಂದ್ರೆ ಮಂತ್ಲಿ ಅಂದ್ರೆ ತಿಂಗಳ ಆಗತ್ತೆ. ಸೊ ಇಲ್ಲಿ ಟ್ವೈಸ್ ಅ ಮಂತ್ ಅಂತ ಕೇಳಿದ್ದಾರೆ, ಸೊ ಹಾಗಾಗಿ ಈ ಪದ ಆಗೋದಿಲ್ಲ. ಬೈನಿಯಲ್, ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಬೈನಿಯಲ್ ಅಂದ್ರೆ 2 ವರ್ಷಕ್ಕೊಮ್ಮೆ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. 2 years ಒಮ್ಮೆ ಅಂತ. ಬೈನಿಯಲ್ ಒಂದು ಮಿಲಿಟರಿ ಎಕ್ಸರ್ಸೈಸ್ ಇದ್ರೆ ಬೈನಿಯಲ್ ಎಕ್ಸರ್ಸೈಸ್ ಅಂತಾರೆ, ಯಾಕಂದ್ರೆ 2 ವರ್ಷಕ್ಕೊಮ್ಮೆ ಅದು ನಡೀತಾ ಹೋಗುತ್ತೆ. ಸೊ ಅದು ಬೈನಿಯಲ್ ಬರುತ್ತೆ. ಹಾಫ್ ಇಯರ್ಲಿ ಅಂತ ಕರೀತಾರೆ. ಹಾಫ್ ಇಯರ್ಲಿ ಅಂತ ಅಂದ್ರೆ ಅದಲ್ಲ. ಸೊ ಹಾಫ್ ಇಯರ್ಲಿ ಅಂದ್ರೆ 6 months ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ಸೊ ಇದಕ್ಕೆ ಬೈ ಮಂತ್ಲಿ ಅನ್ನೋದು ಒಂದು ಸೂಕ್ತವಾದಂತಹ ಸರಿಯಾದ ಪದ ಆಗಿರುತ್ತೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಬೈ ಮಂತ್ಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಆಂಟನಿಮ್, ನಾನು ನಿಮ್ಗೆ ಆಗ್ಲೇ ಸಿನೋನಿಮ್ ಹೇಳಿದ್ದೆ, ಅದೇ ರೀತಿ ಆಂಟನಿಮ್ ಕೂಡ ಅದೇ ರೀತಿ ಬರುತ್ತೆ. ಸೊ ವೇಗ್ಲಿ ಅನ್ನೋ ಪದ ಕೊಟ್ಟಿದ್ದಾರೆ, ಇದಕ್ಕೆ ವಿರುದ್ಧವಾಗಿರುವಂತಹ ಪದವನ್ನ ನೀವು ಬರಿಬೇಕಾಗತ್ತೆ. ಡಿಸ್ಟಿಂಕ್ಟ್ಲಿ, ಮಾರ್ಜಿನಲಿ, ಡಿಸ್ಟ್ರಾಕ್ಟೆಡ್ಲಿ, ಅನ್ಸರ್ಟನ್ಲಿ. ನೋಡಿ, ನೀವು ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೋಡಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಆಂಟನಿಮ್ಸ್ ನ ಹೇಳ್ತಾ ಅಂದ್ರೆ ವಿರುದ್ಧ ಪದವನ್ನ ಬರಿಬೇಕಿರುತ್ತೆ. ಸೊ ಒಂದು ವಿರುದ್ಧ ಪದ ಇದೆ ಅಂದ್ರೆ ಇನ್ನು 3 ಸಮಾನಾರ್ಥಕ ಪದ ಇರುತ್ತೆ. ಸೊ ಅದನ್ನ ನೀವು ಹುಡುಕ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಅನ್ಸರ್ಟನ್ಲಿ, ಡಿಸ್ಟ್ರಾಕ್ಟೆಡ್ಲಿ, ಮಾರ್ಜಿನಲಿ. ಸೊ ಸ್ವಲ್ಪ ಅದು ವಿರುದ್ಧವಾಗಿದೆ ಅಂದ್ರೆ ಸಮ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ. ಬಟ್ ಇಲ್ಲಿ ಕೇವಲ ಡಿಸ್ಟಿಂಕ್ಟ್ಲಿ ಅನ್ನೋದೇನಿದೆ, ಸೊ ಇದು ವಿರುದ್ಧವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದ್ರೆ ಆಪ್ಷನ್ ಎ, ಡಿಸ್ಟಿಂಕ್ಟ್ಲಿ ಆಗಿರುತ್ತೆ. ಸೊ ವೇಗ್ಲಿಯದ ಆಂಟನಿಮ್ ಪದ ಬಂದ್ಬಿಟ್ಟು ಡಿಸ್ಟಿಂಕ್ಟ್ಲಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಹೇಳ್ಬಿಟ್ಟು. ಟ್ರಾನ್ಸ್ಲೇಟ್, ಟ್ರಾನ್ಸೆಂಡ್, ಟ್ರಾನ್ಸ್ಮಿಟ್, ಟ್ರಾನ್ಸ್ಪೈರ್. ಸೊ ನೋಡಿ, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂದ್ರೆ ಗೊತ್ತಿರುವಂತಹ ಪದನ ಫಸ್ಟ್ ಹುಡುಕ್ಬೇಕು, ಮತ್ತೆ ಎಲಿಮಿನೇಷನ್ ಮೆಥಡ್ ಅನ್ನ ಮಾಡ್ಬಿಟ್ಟು ನಾವು ಮಾಡ್ಬೇಕಾಗತ್ತೆ. ಸೊ ಟ್ರಾನ್ಸೆಂಡ್ ನಿಮಗೆ ಗೊತ್ತು, ಇದು ಸರಿಯಾಗಿದೆ. ಟ್ರಾನ್ಸ್ಮಿಟ್ ಕೂಡ ಇದು ಸರಿಯಾಗಿದೆ. ಸೊ ಇವೆರಡು ಎಲಿಮಿನೇಟ್ ಆಯ್ತು. ಇನ್ನೆರಡಿದೆ. ಸೊ ನಿಮಗೆ ಟ್ರಾನ್ಸ್ಲೇಟ್ ಪದದ ಸ್ಪೆಲ್ಲಿಂಗ್ ಗೊತ್ತಿರುತ್ತೆ. ಟ್ರಾನ್ಸ್ಲೇಟ್ ಎ ಬರುತ್ತೆ, ಮಧ್ಯದಲ್ಲಿ ಇ ಬರೋದಿಲ್ಲ. ಸೊ ಹಾಗಾಗಿ ಈ ಪದ ಎರರ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ರಾನ್ಸ್ಲೇಟ್. ಮುಂದೆ ಪ್ರಶ್ನೆ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಬಿಕಾಸ್ ಆಫ್ ದ ಲಾಸ್ ಅಂಡ್ ಲ್ಯಾಕ್ ಆಫ್ ಫುಡ್ ಅನಿಮಲ್ಸ್ ಆರ್ ಫೋರ್ಸ್ ಟು ಎಂಟರ್ ವಿಲೇಜಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ನೋಡಿ, ಒಂದು ಅಪ್ರೋಪ್ರಿಯೇಟ್ ಪದವನ್ನ ಕೊಡ್ಬೇಕಾಗಿದೆ. ಅಂದ್ರೆ ಒಂದು ಫಾರೆಸ್ಟ್ ಅಲ್ಲಿ ಏನ್ ಫುಡ್ ಕಮ್ಮಿ ಆಗ್ತಿದೆ, ಸೊ ಅನಿಮಲ್ಸ್ ಫೋರ್ಸ್ ಟು ಎಂಟರ್ ವಿಲೇಜಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲೊಂದು ಸ್ಪೇಸ್ ಇದೆ. ಸೊ ಕ್ವಶನ್ ಅಲ್ಲಿ ಎರರ್ ಇದೆ. ಸೊ ಸ್ವಲ್ಪ ಇಲ್ಲೊಂದು ಅಂಡರ್ಲೈನ್ ಸ್ಪೇಸ್ ಇದೆ. ಸೊ ಯಾವುದರಿಂದ ಲ್ಯಾಕ್ ಆಫ್ ಫುಡ್ ಆಗಿ ಅನಿಮಲ್ಸ್ ವಿಲೇಜಸ್ ಗೆ ಎಂಟರ್ ಆಗ್ತಿದೆ ಅಂತ ಹೇಳಿದ್ರೆ ಹ್ಯಾಬಿಟ್ಯಾಟ್ಸ್ ಇದಕ್ಕೆ ಸೂತ್ರವಾದಂತಹ ಪದ ಆಗಿರುತ್ತೆ. ಯಾಕಂದ್ರೆ ಎಕೋಸಿಸ್ಟಮ್ ಅಲ್ಲಿ ಎಲ್ಲದೂ ಬರುತ್ತೆ. ಸೊ ಅದಾಗೋದಿಲ್ಲ. ಕಲ್ಚರ್ ಆಗೋದಿಲ್ಲ, ಯಾಕಂದ್ರೆ ಇದು ಅನಿಮಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಗ್ರಾಸ್ ಲ್ಯಾಂಡ್ಸ್ ಆಗೋದಿಲ್ಲ, ಯಾಕಂದ್ರೆ ಇದು ಒಂದು ಯೂನಿವರ್ಸಲ್ ಸೆಂಟೆನ್ಸ್ ಟೈಪ್ ಇದೆ. ಸೊ ಗ್ರಾಸ್ ಲ್ಯಾಂಡ್ಸ್ ಒಂದು ಸ್ಪೆಸಿಫಿಕ್ ಅಥವಾ ಓರಿಯೆಂಟೆಡ್ ಟುವರ್ಡ್ಸ್ ಆಗತ್ತೆ. ಸೊ ಒಂದು ಸೂಕ್ತವಾದ ಪದ ಯಾವುದು ಅಂದ್ರೆ ಹ್ಯಾಬಿಟ್ಯಾಟ್ಸ್ ಆಗಿರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ, ಹ್ಯಾಬಿಟ್ಯಾಟ್ಸ್ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ನೋಡಿ, ನಿಮಗೆ ಇಡಿಯಂ ಅಂಡ್ ಫ್ರೇಸಸ್ ಅಂತ ಹೇಳಿದ್ದೆ. ಸೊ ಒಂದು ಕನ್ನಡದಲ್ಲಾದ್ರೆ ನುಡಿಗಟ್ಟು ಅಂತ ಹೇಳ್ಬಿಟ್ಟು. ಸೊ ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತಾರೆ, ಇದಕ್ಕೆ ಬೇರೆ ಅರ್ಥ ಕೂಡ ಬರುತ್ತೆ. ಅಂದ್ರೆ ಒಂದು ಲಿಟರಲಿ ಬೇರೆ ಅರ್ಥ ಇರುತ್ತೆ, ಬಟ್ ಅದು ಇಡಿಯಂ ತರ ಉಪಯೋಗಿಸಿದ್ರೆ ಅದಕ್ಕೆ ಬೇರೆ ಆದಂತ ಅರ್ಥ ಬರುತ್ತೆ. ಸೊ ನೋಡಿ, ಪೇನ್ ಇನ್ ದ ನೆಕ್. ಜನರಲ್ ಆಗಿ ನೀವು ಲಿಟರಲಿ ತಗೊಂಡ್ರಿ ಅಂದ್ರೆ ನೆಕ್ ಅಲ್ಲಿ ಪೇನ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಬರುತ್ತೆ. ಬಟ್ ಇದನ್ನ ಇಡಿಯಂ ಆಗಿ ಉಪಯೋಗಿಸಿದ್ರೆ ಇದಕ್ಕೆ ಬೇರೆ ಅರ್ಥ ಇದೆ. ಅದನ್ನೇ ಕೂಡ ಕೇಳ್ತಾ ಇರೋದು ಇಲ್ಲಿ. ಸೊ ನಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ನೋಡ್ತಾ ಹೋಗೋಣ. ಸಮ್ವನ್ ಆರ್ ಸಮಥಿಂಗ್ ದಟ್ ಈಸ್ ಅನಾಯಿಂಗ್ ಆರ್ ನ್ಯೂಸೆನ್ಸ್ ಅಂತ ಹೇಳ್ಬಿಟ್ಟು. ಸಮ್ವನ್ ಹೂ ಇಸ್ ಫಾರ್ ಎವರ್ ಇಲ್ ಅಂತ ಹೇಳ್ಬಿಟ್ಟು.
someone who is always angry, someone who is always depressed. ಸೊ ಯಾರಿಗೆ ಪೇನ್ ಇನ್ ದ ನೆಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ಯಾರಾದ್ರೂ ಸ್ವಲ್ಪ ಅನಾಯಿಂಗ್ ಮಾಡ್ತಾ ಇದ್ರೆ ಅಥವಾ ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೊ ಅವರಿಗೆ ಜನರಲ್ ಆಗಿ ಪೇನ್ ಇನ್ ದ ನೆಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಗೆ ಇಡಿಯಮ್ಸ್ ಪದದ ಅರ್ಥ ಒಂದಿಷ್ಟು ಇಡಿಯಮ್ಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಇಡಿಯಮ್ಸ್ ಒಂದು 500 to 600 ಇಡಿಯಮ್ಸ್ ನೀವು ನೋಡ್ಕೊಂಡು ಹೋದ್ರಿ ಅಂದ್ರೆ ಸೊ ನೀವು ಸೂಕ್ತವಾಗಿ ಇದನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. The following sentences has been split into 4 segments. Identify the segment that is grammatically error ಅಂತ ಹೇಳ್ಬಿಟ್ಟು. ಸೊ ನೋಡಿ ಒಂದು ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಗ್ರಾಮೆಟಿಕಲಿ ಎರರ್ ಇದೆ ಅಂತ ಹೇಳ್ಬಿಟ್ಟು. ರಿಸರ್ಚ್ ಇನ್ ದ ಮೆಡಿಕಲ್ ಫೀಲ್ಡ್ claims that German measles usually cause milder infection than Martian measles ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಸ್ಪೆಲ್ಲಿಂಗ್ ಕೂಡ ಎರರ್ ಇರಬಹುದು, ನಾನು ಹೇಳಿದಾಗೆ ಟೆನ್ಸಸ್ ಕೂಡ ಎರರ್ ಇರಬಹುದು, ಜೊತೆಗೆ ಪಾರ್ಟ್ಸ್ ಆಫ್ ದ ಸ್ಪೀಚ್ ಕೂಡ ಎರರ್ ಇರಬಹುದು. ಸೊ ನೀವು ಒಂದೊಂದನ್ನೇ ನೋಡ್ಕೊಳ್ತಾ ಹೋಯ್ತು ಅಂತಂದ್ರೆ ಇದನ್ನ ನೀವು ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಸೊ ರಿಸರ್ಚ್ ಇನ್ ದ ಮೆಡಿಕಲ್ ಫೀಲ್ಡ್ ಏನು ಎರರ್ ಇಲ್ಲ. ಕ್ಲೇಮ್ಸ್ ದಟ್ ಜರ್ಮನ್ ಮೀಸಲ್ಸ್, ನೋಡಿ ಜರ್ಮನಿಗೆ ಜಿ ಕ್ಯಾಪಿಟಲ್ ಇದೆ, ಇದು ಕೂಡ ಕರೆಕ್ಟ್ ಇದೆ. ಸೊ ಯೂಶಲಿ ಕಾಸ್ ಮೈಲ್ಡರ್ ಅಂತ ಹೇಳ್ಬಿಟ್ಟು. ಸೊ ಯೂಶಲಿ ಕಾಸ್ ಮೈಲ್ಡರ್ ಅನ್ನೋದು ಸ್ವಲ್ಪ ಎರರ್ ಇರಬಹುದು, ಬಟ್ ನಾವು ಮುಂದೆ ಕೂಡ ಹೋಗ್ತಾ ಹೋಗೋಣ. ಇನ್ಫೆಕ್ಷನ್ ದ್ಯಾನ್ ಮಾರ್ಷಿಯನ್ ಮೀಸಲ್ಸ್, ನೋಡಿ ಇಲ್ಲಿ ಕಂಪೇರ್ ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಯೂಶಲಿ ಕಾಸ್ ಮೈಲ್ಡರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಾಸ್ ಅನ್ನೋ ಬದಲು ಕಾಸಸ್ ಅಂತ ಇತ್ತು ಅಂದ್ರೆ ಬೆಟರ್ ಇತ್ತು ವರ್ಡ್. ಸೊ ಸೆಂಟೆನ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದಿತ್ತು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂತಂದ್ರೆ ಆಪ್ಷನ್ 4 ಯೂಶಲಿ ಕಾಸಸ್ ಮೈಲ್ಡರ್ ಏನಿದೆ ಈ ಪದ ತಪ್ಪಿದೆ. ಸೊ ಕಾಸ್ ಮೈಲ್ಡರ್ ಅನ್ನೋದಕ್ಕಿಂತ ಕಾಸಸ್ ಮೈಲ್ಡರ್ ಅಂತ ಇತ್ತು ಅಂದ್ರೆ ಇನ್ನು ಬೆಟರ್ ಆಗ್ತಾ ಇತ್ತು ಸೆಂಟೆನ್ಸ್. ಸೊ ಅದು ಕೂಡ ಗ್ರಾಮೆಟಿಕಲಿ ಎರರ್ ಆಗಿದೆ.